ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಇನ್ನು ಮುಂದೆ ವೋಟರ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ. ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಚುನಾವಣಾ ಆಯೋಗ. ಇವತ್ತು ಮೀಟಿಂಗ್ ಅನ್ನ ಮಾಡಿ ಚುನಾವಣಾ ಆಯೋಗದಿಂದ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಕಲಿ ವೋಟರ್ ಐಡಿಗಳಿಗೆ ಇನ್ನು ಮುಂದೆ ಬೀಳುತ್ತೆ ಬ್ರೇಕ್. ಈ ಒಂದು ಬ್ರೇಕ್ ಹಾಕೋದಿಕ್ಕೇನೆ ಈ ಮಹತ್ವದ ನಿರ್ಧಾರ. ದೇಶಾದ್ಯಂತ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವೋಟರ್ ಐಡಿಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಯಾವಾಗಿಂದ ಈ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇನ್ನಷ್ಟೇ ತಿಳಿಯುತ್ತೆ. ಆದ್ರೆ ಇದು ಮ್ಯಾಂಡೇಟ್. ಪ್ರತಿಯೊಬ್ಬರು ಕೂಡ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಕಳ್ಳ ಮತದಾನಗಳನ್ನ ಮಾಡೋದು, ಇಲ್ಲಿಗಲ್ ವೋಟಿಂಗ್ ಅನ್ನು ನಡೆಸೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೇನೆ. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ನೋಡಿ, 2 ದಿನದ ಹಿಂದೆ ಚುನಾವಣಾ ಆಯೋಗ ಇವತ್ತಿನ ಮೀಟಿಂಗ್ಗೆ ಅಧಿಕಾರಿಗಳನ್ನ ಆಹ್ವಾನ ಮಾಡಲಿತ್ತು. 2 ದಿನದ ಹಿಂದೆನೆ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅಂತೇಳಿ ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡುವ ಸಲುವಾಗಿ ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದೀವಿ ಅಂತೇಳಿ 2 ದಿನದ ಹಿಂದೆನೆ ಚುನಾವಣಾ ಆಯೋಗ ತಿಳಿಸಿತ್ತು. ಇವತ್ತು ಮೀಟಿಂಗ್ ಅನ್ನ ಮಾಡಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಮೂಲಕ ಇನ್ನು ಮುಂದೆ ಕಳ್ಳ ಮತದಾನಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ. ನೋಡಿ, ವಿಪಕ್ಷಗಳು, ಕೆಲ ರಾಜಕೀಯ ಪಕ್ಷಗಳು ಗಂಭೀರವಾದಂತಹ ಆರೋಪವನ್ನ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಪ್ರಾಕ್ಸಿ ನಡೆದಿದೆ ಅಂತೇಳಿ ಚುನಾವಣಾ ಆಯೋಗ ಒಂದು ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಿದೆ, ಫೇವರಿಸಂ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನ ಮಾಡ್ತಾ ಬರ್ತಾ ಇತ್ತು ಕೆಲವೊಂದು ಪಕ್ಷಗಳು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಸಲುವಾಗಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು ಕೇಂದ್ರ ಚುನಾವಣಾ ಆಯೋಗ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಇನ್ನು ಮುಂದೆ ವೋಟರ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ. ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಚುನಾವಣಾ ಆಯೋಗ. ಇವತ್ತು ಮೀಟಿಂಗ್ ಅನ್ನ ಮಾಡಿ ಚುನಾವಣಾ ಆಯೋಗದಿಂದ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಕಲಿ ವೋಟರ್ ಐಡಿಗಳಿಗೆ ಇನ್ನು ಮುಂದೆ ಬೀಳುತ್ತೆ ಬ್ರೇಕ್. ಈ ಒಂದು ಬ್ರೇಕ್ ಹಾಕೋದಿಕ್ಕೇನೆ ಈ ಮಹತ್ವದ ನಿರ್ಧಾರ. ದೇಶಾದ್ಯಂತ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವೋಟರ್ ಐಡಿಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಯಾವಾಗಿಂದ ಈ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇನ್ನಷ್ಟೇ ತಿಳಿಯುತ್ತೆ. ಆದ್ರೆ ಇದು ಮ್ಯಾಂಡೇಟ್. ಪ್ರತಿಯೊಬ್ಬರು ಕೂಡ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಕಳ್ಳ ಮತದಾನಗಳನ್ನ ಮಾಡೋದು, ಇಲ್ಲಿಗಲ್ ವೋಟಿಂಗ್ ಅನ್ನು ನಡೆಸೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೇನೆ. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ನೋಡಿ, 2 ದಿನದ ಹಿಂದೆ ಚುನಾವಣಾ ಆಯೋಗ ಇವತ್ತಿನ ಮೀಟಿಂಗ್ಗೆ ಅಧಿಕಾರಿಗಳನ್ನ ಆಹ್ವಾನ ಮಾಡಲಿತ್ತು. 2 ದಿನದ ಹಿಂದೆನೆ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅಂತೇಳಿ ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡುವ ಸಲುವಾಗಿ ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದೀವಿ ಅಂತೇಳಿ 2 ದಿನದ ಹಿಂದೆನೆ ಚುನಾವಣಾ ಆಯೋಗ ತಿಳಿಸಿತ್ತು. ಇವತ್ತು ಮೀಟಿಂಗ್ ಅನ್ನ ಮಾಡಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಮೂಲಕ ಇನ್ನು ಮುಂದೆ ಕಳ್ಳ ಮತದಾನಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ. ನೋಡಿ, ವಿಪಕ್ಷಗಳು, ಕೆಲ ರಾಜಕೀಯ ಪಕ್ಷಗಳು ಗಂಭೀರವಾದಂತಹ ಆರೋಪವನ್ನ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಪ್ರಾಕ್ಸಿ ನಡೆದಿದೆ ಅಂತೇಳಿ ಚುನಾವಣಾ ಆಯೋಗ ಒಂದು ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಿದೆ, ಫೇವರಿಸಂ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನ ಮಾಡ್ತಾ ಬರ್ತಾ ಇತ್ತು ಕೆಲವೊಂದು ಪಕ್ಷಗಳು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಸಲುವಾಗಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು ಕೇಂದ್ರ ಚುನಾವಣಾ ಆಯೋಗ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಇನ್ನು ಮುಂದೆ ವೋಟರ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ. ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಚುನಾವಣಾ ಆಯೋಗ. ಇವತ್ತು ಮೀಟಿಂಗ್ ಅನ್ನ ಮಾಡಿ ಚುನಾವಣಾ ಆಯೋಗದಿಂದ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಕಲಿ ವೋಟರ್ ಐಡಿಗಳಿಗೆ ಇನ್ನು ಮುಂದೆ ಬೀಳುತ್ತೆ ಬ್ರೇಕ್. ಈ ಒಂದು ಬ್ರೇಕ್ ಹಾಕೋದಿಕ್ಕೇನೆ ಈ ಮಹತ್ವದ ನಿರ್ಧಾರ. ದೇಶಾದ್ಯಂತ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವೋಟರ್ ಐಡಿಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಯಾವಾಗಿಂದ ಈ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇನ್ನಷ್ಟೇ ತಿಳಿಯುತ್ತೆ.
ಆದ್ರೆ ಇದು ಮ್ಯಾಂಡೇಟ್. ಪ್ರತಿಯೊಬ್ರು ಕೂಡ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಕಳ್ಳ ಮತದಾನಗಳನ್ನ ಮಾಡೋದು, ಇಲ್ಲಿಗಲ್ ವೋಟಿಂಗ್ ಅನ್ನು ನಡೆಸೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೇನೆ. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ನೋಡಿ, 2 ದಿನದ ಹಿಂದೆ ಚುನಾವಣಾ ಆಯೋಗ ಇವತ್ತಿನ ಮೀಟಿಂಗ್ಗೆ ಅಧಿಕಾರಿಗಳನ್ನ ಆಹ್ವಾನ ಮಾಡಲಿತ್ತು. 2 ದಿನದ ಹಿಂದೆನೆ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅಂತೇಳಿ ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡುವ ಸಲುವಾಗಿ ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದೀವಿ ಅಂತೇಳಿ 2 ದಿನದ ಹಿಂದೆನೆ ಚುನಾವಣಾ ಆಯೋಗ ತಿಳಿಸಿತ್ತು. ಇವತ್ತು ಮೀಟಿಂಗ್ ಅನ್ನ ಮಾಡಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಮೂಲಕ ಇನ್ನು ಮುಂದೆ ಕಳ್ಳ ಮತದಾನಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ. ನೋಡಿ, ವಿಪಕ್ಷಗಳು, ಕೆಲ ರಾಜಕೀಯ ಪಕ್ಷಗಳು ಗಂಭೀರವಾದಂತಹ ಆರೋಪವನ್ನ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಪ್ರಾಕ್ಸಿ ನಡೆದಿದೆ ಅಂತೇಳಿ ಚುನಾವಣಾ ಆಯೋಗ ಒಂದು ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಿದೆ, ಫೇವರಿಸಂ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನ ಮಾಡ್ತಾ ಬರ್ತಾ ಇತ್ತು ಕೆಲವೊಂದು ಪಕ್ಷಗಳು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಸಲುವಾಗಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು ಕೇಂದ್ರ ಚುನಾವಣಾ ಆಯೋಗ. ಹಾಗಾಗಿ ಪ್ರತಿಯೊಬ್ರು ಕೂಡ ಇನ್ನು ಮುಂದೆ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಇನ್ನು ಮುಂದೆ ವೋಟರ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ. ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಚುನಾವಣಾ ಆಯೋಗ. ಇವತ್ತು ಮೀಟಿಂಗ್ ಅನ್ನ ಮಾಡಿ ಚುನಾವಣಾ ಆಯೋಗದಿಂದ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಕಲಿ ವೋಟರ್ ಐಡಿಗಳಿಗೆ ಇನ್ನು ಮುಂದೆ ಬೀಳುತ್ತೆ ಬ್ರೇಕ್. ಈ ಒಂದು ಬ್ರೇಕ್ ಹಾಕೋದಕ್ಕೇನೆ ಈ ಮಹತ್ವದ ನಿರ್ಧಾರ. ದೇಶಾದ್ಯಂತ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವೋಟರ್ ಐಡಿಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಯಾವಾಗಿಂದ ಈ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇನ್ನಷ್ಟೇ ತಿಳಿಯುತ್ತೆ. ಆದ್ರೆ ಇದು ಮ್ಯಾಂಡೇಟ್. ಪ್ರತಿಯೊಬ್ಬರು ಕೂಡ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು. ಕಳ್ಳ ಮತದಾನಗಳನ್ನ ಮಾಡೋದು, ಇಲ್ಲಿಗಲ್ ವೋಟಿಂಗ್ ಅನ್ನು ನಡೆಸೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೇನೆ. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ನೋಡಿ, 2 ದಿನದ ಹಿಂದೆ ಚುನಾವಣಾ ಆಯೋಗ ಇವತ್ತಿನ ಮೀಟಿಂಗ್ಗೆ ಅಧಿಕಾರಿಗಳನ್ನ ಆಹ್ವಾನ ಮಾಡಲಿತ್ತು. 2 ದಿನದ ಹಿಂದೆನೆ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅಂತೇಳಿ ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡುವ ಸಲುವಾಗಿ ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದೀವಿ ಅಂತೇಳಿ 2 ದಿನದ ಹಿಂದೆನೆ ಚುನಾವಣಾ ಆಯೋಗ ತಿಳಿಸಿತ್ತು. ಇವತ್ತು ಮೀಟಿಂಗ್ ಅನ್ನ ಮಾಡಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಮೂಲಕ ಇನ್ನು ಮುಂದೆ ಕಳ್ಳ ಮತದಾನಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ. ನೋಡಿ, ವಿಪಕ್ಷಗಳು, ಕೆಲ ರಾಜಕೀಯ ಪಕ್ಷಗಳು ಗಂಭೀರವಾದಂತಹ ಆರೋಪವನ್ನ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಪ್ರಾಕ್ಸಿ ನಡೆದಿದೆ ಅಂತೇಳಿ ಚುನಾವಣಾ ಆಯೋಗ ಒಂದು ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಿದೆ, ಫೇವರಿಸಂ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನ ಮಾಡ್ತಾ ಬರ್ತಾ ಇತ್ತು ಕೆಲವೊಂದು ಪಕ್ಷಗಳು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಸಲುವಾಗಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು ಕೇಂದ್ರ ಚುನಾವಣಾ ಆಯೋಗ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ತಮ್ಮ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ.